ಸ್ನೇಹಿತರೆ, ಇವತ್ತು ಮಾರ್ಚ್ 4ನೇ ತಾರೀಕು ನೈಟ್ಗೆ ನಾನಿಲ್ಲಿ ಸ್ವಲ್ಪ ಬಿಸಿಯಾಗಿ ರೈಸ್ ಮಾಡ್ಕೊಂಡಿದ್ದೀನಿ. ಬೆಳಿಗ್ಗೆ ಮಧ್ಯಾಹ್ನ ಎಲ್ಲ ನಿನ್ನೆದೇನೆ ಆಯಿತು. ಅಂದರೆ ಬಾಯ್ಲ್ಡ್ ರೈಸು ಮತ್ತು ಪರೋಟ ಎಲ್ಲ ಇತ್ತಲ್ವ, ಅದೇ ಆಗಿತ್ತು. ಸಾಂಬಾರು ಕೂಡ ನಿನ್ನೆ ರಾತ್ರಿದು ಇದೆ. ಸೊ ಇವಾಗಲೂ ರೈಸ್ ಮಾಡ್ಕೊಂಡ್ಬಿಟ್ರೆ ಸಾಂಬಾರು ಮತ್ತು ಸ್ವಲ್ಪ ಮೊಸರಿದೆಲ್ಲ ತಿನ್ಬೋದು ಅಂತ ರೈಸ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಎಲೆಕೋಸು ಪಲ್ಯ, ಇದು ಮುಟ್ಟೆ ಇಲ್ಲ ರಾತ್ರಿದು, ಇದು ತುಂಬ ಚೆನ್ನಾಗಿದೆ, ಏನು ಹಾಳಾಗಿಲ್ಲ. ಸೊ ಹಾಗಾಗಿ ಅನ್ನ ಸಾರು, ಎಲೆಕೋಸು ಪಲ್ಯ, ಮೊಸರು ಇವಾಗ ನೈಟ್ಗೆ. ಸೊ ಬೆಳಗ್ಗೆಯಿಂದ ಏನು ವಿಡಿಯೋ ಮಾಡಿಲ್ಲ. ಸೊ ಅದಕ್ಕೆ ಇವಾಗ ಒಂದಿರಲಿ ಅಂತ ಮಾಡ್ತಾ ಇದ್ದೀನಿ. ಜೊತೆಗೆ ಇಲ್ಲಿ ಒಂದು ಸ್ವಲ್ಪ ಬೆಂಡೆಕಾಯಿ ಇತ್ತು. ಆ್ಯಕ್ಚುಲಿ ಇನ್ನೊಂದು ಸ್ವಲ್ಪ ಇದೆ, ಹಾಗೆ ಇಟ್ಟಿದ್ದೀನಿ. ಇಲ್ಲೊಂದು ಸ್ವಲ್ಪ ತೊಗೊಂಡಿದ್ದೆ, ಸ್ವಲ್ಪ ಕಟ್ ಮಾಡಿ ಈ ರೀತಿ ಫ್ರೈ ಮಾಡೋಣ ಅಂಥೇಳಿ ಕಡಲೆ ಹಿಟ್ಟು, ಅರಿಶಿನ, ಉಪ್ಪು, ಜೀರಿಗೆ, ಚಿಲ್ಲಿ ಪೌಡರ್ ಇಷ್ಟು ಹಾಕಿ ಮಿಕ್ಸ್ ಮಾಡಿದ್ದೀನಿ. ಸ್ವಲ್ಪನೇ ಕಲಸಿದ್ದೀನಿ ಹಿಟ್ಟು, ಜಾಸ್ತಿ ಬೇಡ ಅಂತ ಹೇಳಿ. ಎಣ್ಣೆ ಕಾಯಕ್ಕೆ ಬಿಟ್ಟಿದ್ದೀನಿ, ಐ ಥಿಂಕ್ ಕಾದಿದೆ. ಸೊ ಹಾಕ್ಬಿಡೋಣ. ಇದು ಲಾಸ್ಟ್ ಟೈಮ್ ಮಾಡಿದಾಗ ತುಂಬ ಚೆನ್ನಾಗಿತ್ತು, ಬಟ್ ಫುಲ್ಲು ಬೆಂಡಾಗ್ಬಿಟ್ಟಿತ್ತು, ಒಣಗೋಗಿದ್ದಿತ್ತು ಬೆಂಡೆಕಾಯಲ್ಲಿ ಮಾಡಿದ್ದಿದ್ದು ಅವತ್ತು. ಈ ಸರ್ತಿ ಬೀಜಗಳು ಏನು ತೆಗ್ದಿಲ್ಲ. ಆ್ಯಕ್ಚುಲಿ ಲಾಸ್ಟ್ ಟೈಮ್ ಸ್ವಲ್ಪ ಬೀಜಗಳೆಲ್ಲ ರಿಮೂವ್ ಮಾಡಿಬಿಟ್ಟಿದ್ದೆ. ಸತಿ ಹಾಗೆ ಮಾಡ್ತಾ ಇದ್ದೀನಿ, ನೋಡೋಣ ಅಂತ ಹೇಳಿ. ಒಂದು ಹಾಕ್ಬೋದು, ಜಾಗ ಇದೆ, ಇದೆರಡು ಹಾಕ್ಬಿಡೋಣ. ಊಟಕ್ಕಾಗುತ್ತೆ, ನೋಡೋಣ. ಊಟ ಎಲ್ಲ ಆದ್ಮೇಲೆ ಮಲ್ಗಕ್ ಮುಂಚೆ ಏನಾದ್ರು ತಿನ್ಬೇಕು ಅನ್ಸಿದ್ರೆ ನಾನು ಇನ್ನೊಂದಿಷ್ಟು ಮಾಡ್ಕೋತೀನಿ. ತೊಳೆದು ಒರೆಸಿ ಇಟ್ಟಿರೋಂಥದ್ದು. ಹಿಟ್ಟು ಮಿಗುತ್ತೆ ಅನ್ಕೋತೀನಿ ಒಂದ್ ಸ್ವಲ್ಪ. ಸ್ವಲ್ಪ ಗಟ್ಟಿಯಾಗೇನೆ ಕಲಸಿ, ನೀರಾಗಿ ಮಾಡಿಲ್ಲ ಹಿಟ್ಟು. ಚೆನ್ನಾಗಿ ಇದು ಅಂಟ್ಕೊಳ್ಳಿ ಇದಕ್ಕೆ ಅಂತ ಅಂದ್ಬಿಟ್ಟು ಅಷ್ಟೇ. ಎಷ್ಟಾಯ್ತು? 1 2 3 4 5 6 ಆಗಿದೆ. ಐ ಥಿಂಕ್ ಸಾಕು. ಇವಾಗ ಒಂದಿಷ್ಟು ಹಿಟ್ಟಿದೆ, ಇದನ್ನ ಹೀಗೆ ಇಡ್ತೀನಿ. ಬೇಕನ್ಸಿದ್ರೆ ಮಾಡ್ಕೊಳ್ಳೋದು, ಇಲ್ಲಾಂದ್ರೆ ಫ್ರಿಜ್ಜಲ್ಲಿ ಇಟ್ಟು ನಾಳೆ ಮಾಡ್ಕೊಳ್ತೀನಿ. ಸೊ ಇಷ್ಟು ಪಾತ್ರೆಗಳಿದೆ, ತೊಳಿಬೇಕು. ಇವತ್ತು ರಿಮೈನಿಂಗ್ ವಿಡಿಯೋಸ್ ಎಲ್ಲ ಅಪ್ಲೋಡ್ ಮಾಡಿ ಹೆಲ್ತ್ ವಿಡಿಯೋ ಇವತ್ತು ಶುರು ಮಾಡೋಣ ಅನ್ಕೊಂಡೆ, ಬಟ್ ಇವತ್ತಾಗಲಿಲ್ಲ. ಸುಮಾರು ಟೈಮ್ ತೊಗೊಂಡ್ಬಿಡ್ತು ವಿಡಿಯೋ ಮಾಡೋಕ್ಕೆ. 2 ವಿಡಿಯೋ ಅಪ್ಲೋಡ್ ಆಗಿದೆ. ಮೂರನೇದು ಇನ್ನೊಂದು 5 ವಿಡಿಯೋ ಇದೆ, ಹಾಕ್ಬಿಟ್ಟು ಅಟ್ಲೀಸ್ಟ್ ನಾಳೆಯಿಂದಾದರೂ ಶುರು ಮಾಡಬೇಕು ಅನ್ಕೊಳ್ತಾ ಇದೀನಿ. ಆಗ್ತಾನೆ ಇಲ್ಲ. ಟ್ರೈ ಅಗೇನ್ ಟಿಲ್ ಯು ರೀಚ್ ದ ಗೋಲ್ ಅನ್ನೋ ಹಾಗೆ ಟ್ರೈ ಮಾಡ್ತಾನೆ ಇದ್ದೀನಿ. ಸೊ ಅಂದ್ರೆ ನನ್ನ ಪ್ಲಾನ್ ಏನಂದ್ರೆ, ಹೀರೋ ವಿಡಿಯೋಸ್ ಎಲ್ಲ ಮುಗಿಸಿ ಇಮಿಡಿಯೇಟ್ ನಾನು ಹೆಲ್ತ್ ವಿಡಿಯೋ ಶುರು ಮಾಡ್ಬೇಕಂತ. ಬಟ್ ಪ್ರತಿದಿನ ಹೊಸ ದಿನ ಬರ್ತಾ ಇರುತ್ತೆ, ಮತ್ತೆ ಹಳೆ ವಿಡಿಯೋಸ್ ಹಾಕ್ತಾ ಇರ್ತೀನಿ, ಮತ್ತೆ ಹೊಸ ದಿನ ಬರುತ್ತೆ, ಶುರು ಮಾಡಕ್ ಆಗ್ತಾ ಇಲ್ಲ. ನೋಡೋಣ, ನಾಳೆ ಆದ್ರೂ ಆಗುತ್ತಾ ನೋಡೋಣ. ಚೆನ್ನಾಗಿ ಫ್ರೈ ಆಗ್ಲಿ ಇದು. ನೋಡಿ, ಮೆಣಸಿನ್ಕಾಯಿ ಬಜ್ಜಿ ತರ ಕಾಣುತ್ತೆ, ಬಟ್ ಬೆಂಡೆಕಾಯಿ. ಸೊ ಬೆಂಡೆಕಾಯಿನ ತೊಳೆದು ಚೆನ್ನಾಗಿ ಬಟ್ಟೆ ಒರೆಸಿದ್ದೀನಿ, ಫ್ರೈ ಆಗ್ತಾ ಇದೆ. ಸೊ ಒಂದು ಒಣಗಿರೋ ಬಟ್ಟೆನಲ್ಲಿ ಒರೆಸ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟು. ಒಂದು ಒಣಗಿರೋ ಟೀ ಶರ್ಟ್ ಅಲ್ಲಿ ಒರೆಸ್ದೆ ನಾನು. ಒಂದು ಬಟ್ಟೆಗಳು ತಗೋಬೇಕು ಇಲ್ಲಿ ಅಡುಗೆ ಮನೆಗೆ ಅಂತಾನೆ ಒಂದ್ ಸ್ವಲ್ಪ. ನೋಡೋಣ, ಅದಕ್ಕೆ ತಗೊಳ್ತೀನಿ. ಯಪ್ಪ, ಸಿಡಿದ್ ಬಿಡುತ್ತೆ. ಓ ಗಾಡ್. ಸ್ವಲ್ಪ ದೂರ ಇರೋದು ಬೆಟರು, ಸಣ್ಣ ಮಾಡೋಣ. ಸ್ವಲ್ಪ ಸಿಡಿತು ನೋಡಿ ಇಲ್ಲಿ ಎಣ್ಣೆ. ಹುಷಾರಾಗಿ ಮಾಡ್ಬೇಕು. ಅದು ಬೀಜಗಳು ತೆಗ್ದಿಲ್ವಲ್ಲ, ಸ್ವಲ್ಪ ಸಿಡ್ದಂಗಾಯ್ತು. ಬಟ್ ನೋ ಪ್ರಾಬ್ಲಮ್, ಏನು ಪ್ರಾಬ್ಲಮ್ ಆಗಲಿಲ್ಲ ಸದ್ಯ. ಅದು ಚೆನ್ನಾಗಿ ಫ್ರೈ ಆಯ್ತು. ಇವಾಗ ಸ್ವಲ್ಪ ಕಲರ್ ಚೇಂಜ್ ಆಯ್ತು, ಸೇಮ್ ಮೆಣಸಿನ್ಕಾಯಿ ಬಜ್ಜಿ ತರ ಕಾಣ್ತಾ ಇದೆ.
ಇಲ್ಲಿ ಮಿಕ್ಕಿರೋದು ಬೆಂಡೆಕಾಯಿಗೆಲ್ಲ ಹಾಕ್ಬಿಟ್ಟಿದ್ದೀನಿ. ಈಗ ಇದ್ರನ್ನ ಹಾಕೊಳ್ಳೋಣ. ಬೆಂಡೆಕಾಯಿ ಅಷ್ಟೇ, ಬೇರೆ ಏನಿಲ್ಲ. ಫೋಟೋ ತಕೊಂಡ್ಬಿಡೋಣ ಅಂತ ಹಂಗೆ ಫೋಟೋ ತಕೊಂಡೆ. ಆಫ್ ಮಾಡ್ಬಿಡೋಣ. ಬೆಂಡೆಕಾಯಿ ಫ್ರೈ ರೆಡಿ. ಬೆಂಡೆಕಾಯಿ ಬೋಂಡನೋ ಬಜ್ಜಿ ಅಂತ ಹೇಳ್ಬೋದು, ಬೆಂಡೆಕಾಯಿ ಬಜ್ಜಿ ಅಂತ ಹೇಳ್ಬೋದು. ನೋಡಿ, ಊಟ ಮಾಡ್ತೀನಿ ಸ್ನೇಹಿತರೆ. ಸಖತ್ತಾಗಿ ರೆಡಿ ಆಗಿದೆ ಬೆಂಡೆಕಾಯಿ ಬಜ್ಜಿ, ಮೊಸರನ್ನ ಮತ್ತೆ ಅನ್ನ ಸಾರು, ಮೊಸರನ್ನ ಜೊತೆಗೆ ಎಲೆಕೋಸು ಪಲ್ಯ, ಬೆಂಡೆಕಾಯಿ ಬಜ್ಜಿ. ಇವತ್ತು ಇದರದ್ದು ಪರಿಮಳ ಅಂತೂ ಸಖತ್ತಾಗಿ ಬರ್ತಾ ಇದೆ, ಗಮ್ಮಂತ ಇದೆ. ಊಟ ಮಾಡ್ತೀನಿ ಇವಾಗ. ಸ್ನೇಹಿತರೆ, ಅನ್ನಕ್ಕೆ ಸ್ವಲ್ಪ ತುಪ್ಪ ಹಾಕೊಂಡು ಹಾಗೆ ಸ್ವಲ್ಪ ಸಾರಿತ್ತಲ್ವಾ, ಅದನ್ನು ಕೂಡ ಹಾಕೊಂಡು, ಜೊತೆಗೆ ಎಲೆಕೋಸು ಪಲ್ಯ ಇತ್ತು, ಎಲ್ಲವನ್ನು ಹಾಕೊಂಡು ಊಟ ಮಾಡಿದೆ. ಜೊತೆಗೆ ಈ ಒಂದು ಬೆಂಡೆಕಾಯಿ ಬಜ್ಜಿ ಅಂತೂ ತುಂಬಾನೇ ಚೆನ್ನಾಗಾಗಿತ್ತು. ಈ ರೀತಿ ನೆಲದ ಮೇಲೆ ಕೂತ್ಕೊಂಡು ಊಟ ಮಾಡಿದ್ರೆ ಒಂದ್ ರೀತಿ ಸಮಾಧಾನ. ಸೊ ಎಲೆಕೋಸು ಪಲ್ಯ ಸ್ವಲ್ಪ ಎತ್ತಿಟ್ಟೆ, ಆಮೇಲೆ ಮೊಸರನ್ನಕ್ಕೆ ಹಾಕೊಳ್ಳೋಣ ಅಂತ ಹೇಳಿ. ಸೊ ಚೆನ್ನಾಗಿತ್ತು, ಏನ್ ಹಾಳಾಗಿರ್ಲಿಲ್ಲ. ಸೊ ಈ ರೀತಿ ನಾನು ಒನ್ ಟೈಮ್ ಫುಡ್ ಅನ್ನ 3 ಟೈಮ್ಸ್ ಯೂಸ್ ಮಾಡ್ತೀನಿ, ಅಂದ್ರೆ ಟೈಮ್ ಸೇವ್ ಆಗ್ಬಿಡುತ್ತೆ. ಮನೇಲಿ ಮಾಡಿದ್ರು ಅಷ್ಟೇ 3 ಟೈಮ್ಸ್ ಆಗೋ ಹಾಗೆ ಮಾಡ್ಬಿಡ್ತೀನಿ. ಸೊ ಅಥವಾ ಆಚೆ ತಗೊಂಡ್ರು ಕೂಡ 3 ಟೈಮ್ಸ್ ಆಗುವ ಹಾಗೆ ತಗೊಂಡ್ಬಿಡ್ತೀನಿ. ಯಾವಾಗ್ಲಾದ್ರೂ ನನ್ಗೆ ಇಲ್ಲ ಏನಾದ್ರೂ ತಿನ್ಬೇಕನ್ಸ್ತಿದೆ ಅನ್ನುವಾಗ ನಾನು ಈ ರೀತಿ ಮನೆಯಲ್ಲಿ ಈ ರೀತಿ ಬಜ್ಜಿ ಮಾಡ್ಕೊಳ್ತೀನಿ. ಇದು ಬೆಂಡೆಕಾಯಿ ಫ್ರೈ 2ನೇ ಸತಿ ಮಾಡಿರೋದು, ಅಂದ್ರೆ ಬೆಂಡೆಕಾಯಿ ಬಜ್ಜಿನ ವಿತೌಟ್ ಕಡಲೆ ಹಿಟ್ಟು ನಾನು ಹಂಗೆ ಫ್ರೈ ಮಾಡಿದೀನಿ ಮುಂಚೆ, ಬಟ್ ಕಡಲೆ ಹಿಟ್ಟು ಉಪಯೋಗಿಸಿ 2ನೇ ಸತಿ ಮಾಡಿರೋದು. ತುಂಬಾನೇ ಚೆನ್ನಾಗಿತ್ತು. ಟ್ರೈ ಮಾಡಿ ಒಂದ್ಸತಿ. ಯಾವಾಗ್ಲಾದ್ರೂ ಒಂದ್ಸತಿ ತಿಂದ್ರೆ ಚಂದ, ಏನು ತೊಂದ್ರೆ ಇಲ್ಲ. ಅಂದ್ರೆ ಏನ್ ಗೊತ್ತಾ, ಇವಾಗ ನಾವು ಹಂತ ಹಂತವಾಗಿ, ಅಂದ್ರೆ ನಮ್ಗೆ ಏಜ್ ಆಗ್ತಾ ಆದಷ್ಟು ನಾವು ಸ್ವಲ್ಪ ಕಂಟ್ರೋಲ್ ಮಾಡ್ಬೇಕು. ನಮ್ಗೆ ಇಷ್ಟ ಅಂತ ಹೇಳಿ ಯಾವಾಗ್ಲೂ ತಿನ್ನಕ್ಕಾಗಲ್ಲ, ಹಂತ ಹಂತವಾಗಿ ಮಾಡ್ಬೇಕು. ಒಂದೇ ಸತಿನೇ ಎಲ್ಲ ಬಿಡಕ್ಕಾಗಲ್ಲ ಅಲ್ವಾ. ಸೊ ಅವತ್ತು ಊಟ ಮಾಡಿ ನನ್ನ ಡೇನ ಕಂಪ್ಲೀಟ್ ಮಾಡಿದ್ದು ಈ ರೀತಿ. ಸೊ ಮುಂದಿನ ವಿಡಿಯೋನಲ್ಲಿ ಮತ್ತೆ ಒಂದು ಒಳ್ಳೆಯ ವಿಚಾರದೊಂದಿಗೆ ಸಿಗೋಣ ಸ್ನೇಹಿತರೆ. ಅಲ್ಲಿವರೆಗೂ ಥಿಂಕ್ ಪಾಸಿಟಿವ್, ಬಿ ಆನ್ ಆಪ್ಟಿಮಿಸ್ಟ್. ಲೈಫ್ ಇಸ್ ಬ್ಯೂಟಿಫುಲ್ ಅಂಡ್ ಮೇಕ್ ದ ಮೋಸ್ಟ್ ಆಫ್ ಇಟ್. ಎಲ್ಲರಿಗೂ ಶುಭವಾಗಲಿ. ಧನ್ಯವಾದಗಳು.